ಸಭೆಯ ಅಧ್ಯಕ್ಷರು, ಇಲ್ಲಿನ ಜಿಲ್ಲಾ ಕಾಂಗ್ರೆಸ್ಸಿನ ಅಧ್ಯಕ್ಷರು ಆದ ಹರೀಶ್ ಗೌಡ್ರೆ, ಹಾಗೇನೆ ಈ ವೇದಿಕೆ ಮೇಲೆ ಇರುವ ಹಿರಿಯರಾದಂಥ ದೇಶಪಾಂಡೆ ಅವರೇ, ಹಾಗೆ ನಮ್ಮ ಕಾರ್ಯಾಧ್ಯಕ್ಷರಾದ ಸಲೀಂ ಅಹಮದ್ ಅವರೇ, ಹಾಗೇನೆ ನಮ್ಮೆಲ್ಲರ ನೆಚ್ಚಿನ ಹಿರಿಯ ನಾಯಕರಾದ ವೀರಪ್ಪ ಮೊಯ್ಲಿ ಅವರೇ, ಇಲ್ಲಿನ ಜಿಲ್ಲಾ ಉಸ್ತುವಾರಿ ಸಚಿವರಾದ ದಿನೇಶ್ ಗುಂಡೂರಾವ್ ಅವರೇ, ಹಾಗೇನೆ ನಮ್ಮ ಗೃಹ ಸಚಿವರು ಹಿಂದಿನ ಮಾಜಿ ಮುಖ್ಯಮಂತ್ರಿಗಳಾದ ಸಹೋದರ ಪರಮೇಶ್ ಅವರೇ, ವೇದಿಕೆಯಲ್ಲಿರುವಂತಹ ಎಐಸಿಸಿ ಕಾರ್ಯದರ್ಶಿ ಸಂದೀಪ್ ಅವರೇ, ಈ ಭಾಗದ ಹಿರಿಯ ಮುಖಂಡರು ಹೋರಾಟಗಾರರು ಆದಂತ ನಮ್ಮ ಬಂಟ್ವಾಳದ ಹುಲಿಯೇ ಅನಿಸಿಕೊಂಡಂತ ನಮ್ಮ ರಮಾನಾಥ್ ರೈ ಅವರೇ, ವೇದಿಕೆಯಲ್ಲಿರುವ ಎಲ್ಲ ಶಾಸಕ ಬಂಧುಗಳೇ, ಮಾಜಿ ಶಾಸಕರುಗಳೇ, MLCಗಳೇ, ಇಲ್ಲಿ ನೆರೆದಿರುವ ನಮ್ಮ ಕಡಲ ತೀರದ ಕಲಿಗಳೇ, ಹೋರಾಟದ ಕಲಿಗಳೇ, ಎಲ್ಲರಿಗೂ ನನ್ನ ನಮಸ್ಕಾರಗಳು. ಇವತ್ತು ಮನಸ್ಸಿಗೆ ತುಂಬಾ ಸಂತೋಷ ಆಗ್ತದೆ. ಇಷ್ಟು ಜನ ಕಾರ್ಯಕರ್ತರನ್ನ ಒಟ್ಟಾಗಿ ನೋಡುವಂತ ಭಾಗ್ಯ ನಮಗೆ ಈಗ ಸಿಕ್ಕಿದೆ. ಈಗ ನಾವೆಲ್ಲ ಇಲ್ಲಿ ಸೇರಿದ್ದೇವೆ, ಆದರೆ ಸೇರಿದ ಉದ್ದೇಶ ಸಾರ್ಥಕ ಆಗಬೇಕಾದ್ರೆ ನಾವೆಲ್ಲ ಪಣ ತೊಡಬೇಕು. ಈ ಜಾತಿವಾದಿಗಳು ಏನಿದ್ದಾರೆ, ಧರ್ಮದ ಮಧ್ಯ ಕಂದಕವನ್ನು ಉಂಟು ಮಾಡುತ್ತಿರುವ ಈ ಒಂದು ದೇಶದ್ರೋಹಿಗಳು ಯಾರಿದ್ದಾರೆ ಮತ್ತು ಮತಾಂಧರು ಯಾರಿದ್ದಾರೆ, ಇವರ ವಿರುದ್ಧ ನಾವು ಹೋರಾಟ ಮಾಡೇ ಮಾಡ್ತೇವೆ. ನಮ್ಮ ಕಾಂಗ್ರೆಸ್ಸಿನ ಅಹಿಂಸಾ ತತ್ವ ಜನಸಾಮಾನ್ಯರನ್ನೆಲ್ಲ ಒಟ್ಟ ಹಾಕಿ ಈ ದೇಶದಲ್ಲಿ ಒಗ್ಗಟ್ಟನ್ನ ಸಾಧಿಸಬೇಕು ಅಂತ ಹೇಳಿ ನೆಹರು ಗಾಂಧಿ ಕಾಲದಿಂದ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, ಖರ್ಗೆ ಸಾಹೇಬ್ರವರ ಈ ನಾಯಕತ್ವದಲ್ಲಿ ಏನು ಕಾಂಗ್ರೆಸ್ ನಡೀತಿದೆ ಅದನ್ನ ಗಟ್ಟಿಗೊಳಿಸುವಂತ ಕೆಲಸ ನಮ್ಮೆಲ್ಲರ ಆಗಿದೆ. ಹಾಗಾಗಿ ಈ ಸಮಾವೇಶಕ್ಕೆ ಬಂದು ಹೋಗೋದು ದೊಡ್ಡದಲ್ಲ. ಈಗ ಬಂದಾಗ ನಾವೊಂದು ಆತ್ಮಸಾಕ್ಷಿಯನ್ನ ಮನಸ್ಸಲ್ಲಿ ಇಟ್ಕೊಂಡು ನಮ್ಮ ಕರ್ತವ್ಯ ಇದು, ನಮ್ಮ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅನ್ನ ಕಟ್ಟಬೇಕು. ಗಾಂಧಿ, ನೆಹರು, ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ ದೇಶಕ್ಕೋಸ್ಕರ ಪ್ರಾಣ ಕೊಟ್ಟಿದ್ದಾರೆ, ಸ್ವತಂತ್ರಕ್ಕೋಸ್ಕರ ಹೋರಾಟ ಮಾಡಿದ್ದಾರೆ. ಇವತ್ತಿನ ವಿರೋಧ ಪಕ್ಷ ಅಥವಾ ಏನು ಕೇಂದ್ರದಲ್ಲಿರುವ ಸರ್ಕಾರಕ್ಕೆ ಈ ದೇಶದ ಚರಿತ್ರೆಯೇ ಗೊತ್ತಿಲ್ಲ, ಕಾಂಗ್ರೆಸ್ಸಿನ ಹೋರಾಟದ ಹಿನ್ನೆಲೆ ಗೊತ್ತಿಲ್ಲ. ಡಾಕ್ಟರ್ ಅಂಬೇಡ್ಕರ್ ಹೇಳ್ತಾರೆ, ಇತಿಹಾಸವನ್ನ ಅರಿಯದವನು ಇತಿಹಾಸವನ್ನ ಸೃಷ್ಟಿಸಲಾರ ಅಂತ ಹೇಳಿ. ಇಂದಿನ ಇತಿಹಾಸವನ್ನೇ ಮರೆತು ನಾವೇ ಶ್ರೇಷ್ಠ, ನಮ್ಮದೇ ಇತಿಹಾಸ ಈ ದೇಶದಲ್ಲಿ ಉಳಿಬೇಕು ಅಂತ ಏನು ಮೌಢ್ಯತನದಿಂದ ನಡೆಯುತ್ತಿದ್ದಾರೆ ಈ ಕೇಂದ್ರ ಸರ್ಕಾರದ ಮುಖಂಡರಾಗ್ಲಿ, ಮೋದಿಯವರಾಗ್ಲಿ, ಅವರಿಗೆ ಬುದ್ಧಿ ಕಲಿಸುವ ಕೆಲಸವನ್ನ ಮುಂದಿನ ಚುನಾವಣೆಯಲ್ಲಿ ನಾವು ಮಾಡಬೇಕಾಗುತ್ತೆ. ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ತಂದಂತ ನಮ್ಮೆಲ್ಲ ಕಾರ್ಯಕರ್ತ ಬಂಧುಗಳಿಗೆ, ಕಾಂಗ್ರೆಸ್ಗೆ ಮತ ಹಾಕಿದ ಎಲ್ಲ ಬಡವ ಬಂಧುಗಳಿಗೆ ನಾವು ಕೃತಜ್ಞತೆಯನ್ನ ಸಲ್ಲಿಸೋಣ. ಆ ದೆಸೆಯಲ್ಲೇ ಬಡವರಿಗೆ ನಾವು 10 kg ಅಕ್ಕಿಯನ್ನ ಡಿಕ್ಲೇರ್ ಮಾಡಿದ್ವಿ. ಹಾಗೇನೆ ಹೆಣ್ಣು ಮಕ್ಕಳಿಗೆ ನಾವು ಶಕ್ತಿ ಯೋಜನೆ, ಗೃಹಲಕ್ಷ್ಮಿ ಯೋಜನೆಯನ್ನ ಜಾರಿಗೆ ತಂದಿದ್ದೇವೆ. ಈ ಗ್ಯಾರಂಟಿ ಯೋಜನೆಗಳನ್ನ ಅನೌನ್ಸ್ ಮಾಡಿದಾಗ ಬಿಜೆಪಿ ಅವರು ಆಡ್ಕೊಂಡ್ರು ಅಶೋಕ್ ಆದಿಯಾಗಿ, ಕಾಂಗ್ರೆಸ್ಸೇ ಗ್ಯಾರಂಟಿ ಇಲ್ಲ. ಎಲಿಬಿಲ್ಲದ ನಾಲಿಗೆ ರವಿ, CT ರವಿ, ಕಾಂಗ್ರೆಸ್ಗೆ ಗ್ಯಾರಂಟಿ ಇಲ್ಲ, ಯಾವ ಗ್ಯಾರಂಟಿ ಕೊಡ್ತಿದ್ದಾರೆ ಬಡವರಿಗೆ ಅಂತ ಹೇಳಿ. ಈಗ ನಾವು ಅವರನ್ನ ಪ್ರಶ್ನೆ ಮಾಡಬೇಕಾಗತ್ತೆ, ಈಗ ಮೋದಿ ಗ್ಯಾರಂಟಿ ಅಂತ ಯಾಕೆ ಇವತ್ತು ಕಾರ್ಯಕ್ರಮಗಳನ್ನ ದಿನಾ ಚಾನೆಲ್ಗಳಲ್ಲಿ, ಟಿವಿಯಲ್ಲಿ ಅನೌನ್ಸ್ ಮಾಡ್ತಿದ್ದಾರೆ. ಅಷ್ಟು ಲಕ್ಷ ಜನಕ್ಕೆ ನಾವು ಆಹಾರ ಸೇವೆಯನ್ನು ಒದಗಿಸ್ತಿದ್ದೇವೆ, ಅಷ್ಟು ಜನರಿಗೆ, ಕೋಟಿ ಜನರಿಗೆ ಮನೆ ಕಟ್ಟಿಸ್ತಿದ್ದೀವಿ ಅಂತ. ನಿಮ್ಗೆ ಗೊತ್ತು, ಕರ್ನಾಟಕದಲ್ಲಿ 10 ವರ್ಷದಿಂದ ಒಂದೇ ಒಂದು ಸೈಟನ್ನ ಬಡವರಿಗೆ ಒಂದು ಪಂಚಾಯಿತಿ ಮಟ್ಟದಲ್ಲಿ ಕೊಡ್ಲಿಲ್ಲ, ಒಂದು ಮನೆಯನ್ನು ಕಟ್ಟಿಸ್ಕೊಟ್ಟಿಲ್ಲ. ಇವ್ರಿಗೆ ನಾಚಿಕೆ ಆಗಲ್ಲ ಈಗ ಹೇಳಲಿಕ್ಕೆ?
ಈಗ ಯಾವ ಗ್ಯಾರಂಟಿ ಇವ್ರದ್ದು? ಯಾಕೆ ನಾವು 10 kg ಅಕ್ಕಿ ಅನೌನ್ಸ್ ಮಾಡಿದಾಗ ನಮಗೆ ಅಕ್ಕಿ ಸಾಕಾಗಲ್ಲ ಅಂತ ಕೇಂದ್ರ ಸರ್ಕಾರದವರು ಅಕ್ಕಿಯನ್ನು ಒದಗಿಸ್ಲಿಕ್ಕೆ ಮುಂದೆ ಬರಲಿಲ್ಲ, ಅಕ್ಕಿ ಇಲ್ಲ ಅಂದ್ರು. ಇವಾಗ ನಾಚಿಕೆ ಇಲ್ದಲೆ ಬೀದಿಯಲ್ಲಿ ಅಕ್ಕಿ ಇಟ್ಟು ಕೆಜಿಗೆ 29 ರೂಪಾಯಿ ಅಂತ ಮಾರ್ತಿದಾರಲ್ಲ, 30 ರೂಪಾಯಿ ಇರೋದನ್ನ ಇವ್ರಿಗೆ ಏನ್ ಹೇಳ್ಬೇಕಾಗತ್ತೆ? ಇದು ಯಾವ ಗ್ಯಾರಂಟಿ? ಜನರನ್ನ ಮಂಕು ಮಾಡುವ ಕೆಲಸ, ಜನರಿಗೆ ಮೋಸ ಮಾಡುವ ಕೆಲಸ ಅಲ್ವಾ? ಯಾವ ಗ್ಯಾರಂಟಿ? ಯಾವ ಹಳ್ಳಿಲಿ ಕೆಲಸ ಆಗಿದೆ? ಏನಾಯ್ತು? ಈಗ ನಮ್ಮ ಲೋಕಸಭಾ ಕ್ಷೇತ್ರದಲ್ಲಿ ಶೋಭಾ ಕರಂದ್ಲಾಜೆ ಏನ್ ಮಾಡಿದ್ದಾರೆ ಅಂತ ಹೇಳ್ಬೇಕಲ್ಲ. ಕಾಫಿ ಬೆಳೆಗಾರರು ಸಂಕಟದಲ್ಲಿ ಸತ್ರೆ ಒಬ್ಬನ್ನ ಒಂದು ಸಾರಿ ಡೆಲಿಗೇಷನ್ ಡೆಲ್ಲಿ ಕರ್ಕೊಂಡೋಗಿ ಪ್ರಧಾನಮಂತ್ರಿಯನ್ನ ಭೇಟಿ ಮಾಡಿ ಈ ಬೆಳೆಗಾರರ ಸಂಕಟವನ್ನ ತೀರಿಸಲಿಕ್ಕೆ ಮುಂದಾಗ್ಲಿಲ್ಲ. ಮತ್ತೆಷ್ಟೋ ಜನರಿಗೆ ಇವತ್ತು ಕುಡಿಯಕ್ ನೀರಿಲ್ಲ. ಆ ಯೋಜನೆಗೆ ಅವರು ಹಣ ಕೊಡ್ಬೋದಾಯ್ತು. ಅವರ ಅನುದಾನವನ್ನ ಎಲ್ಲೆಲ್ಲಿ ಕೊಟ್ಟಿದ್ದಾರೆ ಹೇಳಿ ನೋಡೋಣ. ಈ ಜಿಲ್ಲೆಯ ಸುತ್ತಮುತ್ತದಲ್ಲಿ ಎಲ್ಲಿ ಕೊಟ್ಟಿದ್ದಾರೆ ಹೇಳಿ ನೋಡೋಣ. ಏನು ಇಲ್ದಲೆ ಜನರನ್ನ ಒಂದು ರೀತಿ ಎಮೋಷನಲ್ ಬ್ಲ್ಯಾಕ್ ಮೇಲಿಂಗ್, ಹಿಂದುತ್ವ 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 ಈ ಧರ್ಮ ಮತ್ತು ದೇವರು ಇವ್ರೇನು ಗುತ್ತಿಗೆ ತಗೊಂಡಿದ್ದಾರ? ಏಜೆನ್ಸಿ ತಗೊಂಡಿದ್ದಾರ? ಇವ್ರು ಮಾತ್ರ ಯಾಕೆ ಎಲ್ಲ ಕಡೆ ಕೇಸರಿ ಬಾವುಟ ಹಾಕೊಂಡು ಜನರನ್ನ ಮಿಸ್ಲೀಡ್ ಮಾಡ್ತಿದ್ದಾರೆ ಅನ್ನೋದು ಬೇಕಲ್ಲ. ಯಾರು ಇವ್ರಿಗೆ ಏಜೆನ್ಸಿ ಕೊಟ್ಟಿದ್ದಾರೆ? ಯಾವ ಬಡವನಿಗೆ ದೇವರು ಬೇಕಾಗಿಲ್ಲ. ನಾವೆಲ್ಲ ಗಾಂಧಿ ರಾಮನ ಕಾಲದಿಂದನೂ ರಾಮ ಭಕ್ತರೇ ಆಗಿದ್ದವರು. ಮೋದಿ ರಾಮ ಭಕ್ತರಲ್ಲ ನಾವು. ಆ ಕಾಲದಿಂದಲೂ ಕಾಂಗ್ರೆಸ್ ಆ ಕಾಲದಿಂದ ರಾಮನ ಯಾರು ಸ್ಮರಣೆ ಮಾಡ್ಕೊಂಡು ಬಂದಿರೋರು? ನಮ್ಮ ಪ್ರತಿಯೊಂದು ಗಾಂಧಿಯವರ ಧರಣಿಯಲ್ಲಿ ಸತ್ಯಾಗ್ರಹದಲ್ಲಿ ರಾಮನ ಭಜನೆಯನ್ನು ಮಾಡ್ಕೊಂಡು ಬಂದ್ರು. ಇವತ್ತು ಇವರು ಹೊಸದಾಗಿ ಎಲ್ಲಿ ಜಾತ್ರೆ ಆಗ್ಲಿ, ಎಲ್ಲಿ ಪೂಜೆ ಆಗ್ಲಿ, ಇಲ್ಲಿ ಲಿಂಗೇಶ್ವರ ಜಾತ್ರೆ, ನಾನು ಇದೇನ್ ನೋಡ್ತಾ ಬಂದಪ್ಪ, ಎಲ್ಲಿ ನೋಡಿದ್ರು ಕೇಸರಿಮಯ. ಎಲ್ಲಿ ಒಂದು ಮಾವಿನ ತೋರಣ ಇಲ್ಲ, ಹಲಸಿನ ತೋರಣ ಇಲ್ಲ, ಒಂದು ಬಾಳೆ ಕಂಬ ಇಲ್ಲ. ಇದು ದೇವ್ರು ಒಪ್ತಾನ? ಬಟ್ಟೆ ಬಾವುಟ ಹಾರಿಸ್ಬಿಟ್ರೆ ದೇವ್ರು ಒಪ್ತಾನ? ದೇವರಿಗೆ ಬೇಕಾಗಿರೋದು ತಳಿರು ತೋರಣ, ವಿಳ್ಳೆದೆಲೆ. ಎಲ್ಲಿ ದೇವರಿಗೆ ಅದನ್ನ ಮಾಡ್ಲಿಕ್ಕೆ ಸಾಧ್ಯ ಆಗಿಲ್ಲ. ಇದು ಪುಕ್ಸಟ್ಟೆ ಸಿಗುತ್ತೆ ಅಂತ ಹೇಳಿ ಬಟ್ಟೆ ಹರಿದು ಹೊಲಿಸಿ ಎಲ್ಲ ಜಾತ್ರೆಯಲ್ಲಿ ಇವ್ರದೇ ಕಾಂಟ್ರಾಕ್ಟ್. ನನಗೆ ಹೆಮ್ಮೆ ಅನಿಸ್ತೆ. ನಿನ್ನೆ ನಮ್ಮಲ್ಲಿ ಆದಿಸುಬ್ರಹ್ಮಣ್ಯ ಜಾತ್ರೆ ಆಯ್ತು ಗೋಣಿಬೀಡ್ನಲ್ಲಿ. ಒಂದೇ ಒಂದು ಬಂಟಿಂಗ್ಸ್ ಎಲ್ಲೂ ಕಾಣಲಿಲ್ಲ. ಆ ಒಂದು ಕಮಿಟಿಯಲ್ಲಿ ಎಲ್ಲಾ ಪಕ್ಷದ ಮುಖಂಡರು ಇದ್ದಾರೆ. ನನಗೆ ಬಹಳ ಹೆಮ್ಮೆ ಅನ್ನಿಸ್ತು. ಆದ್ರೆ ಇಲ್ಲಿ ಎಲ್ಲ ನೋಡ್ಬಿಟ್ರೆ ನಮಗೆ ಆಶ್ಚರ್ಯ ಆಗ್ತದೆ. ಈ ಹಿಂದುತ್ವದ ಈ ಒಂದು ನಾಲಿಗೆಯನ್ನ ಎಲ್ಲಾ ಕಡೆ ಚಾಚಿ ಜನರನ್ನ ಎಮೋಷನಲಿ ಒಂದು ರೀತಿ ಅವರನ್ನ ಎಮೋಷನಲಿ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾರೆ. ನಮ್ ಜನ ಅರ್ಥ ಮಾಡ್ಕೊಳ್ಬೇಕು. ಯಾರು ಜನರಿಗೆ ನೀರು, ಸೂರು, ಗಾಳಿ, ಬೆಳಕು ತಂದುಕೊಟ್ಟವರು, ಆದಿಯಿಂದ ಭಾಗ್ಯ ಜ್ಯೋತಿಯಿಂದ ಹಿಡಿದು ಇವತ್ತು ಆಶ್ರಯ ಮನೆ ಇರಬಹುದು, ಅಂಬೇಡ್ಕರ್ ಮನೆ ಇರಬಹುದು, ಇದೆಲ್ಲ ಯಾರು ಮಾಡಿದ್ದು? ಇವತ್ತು ಒಂದು ಮನೆ ಕಟ್ಟಕ್ಕಾಗಿಲ್ಲ, 1 ಗುಂಟೆ ಸೈಟ್ ಕಟ್ಟದಲ್ಲೇ ಮೋದಿ ಗ್ಯಾರಂಟಿ, ಮೋದಿ ಗ್ಯಾರಂಟಿ, ಮೋದಿ ಗ್ಯಾರಂಟಿ. ಇವ್ರದ್ದು ಯಾವ ಗ್ಯಾರಂಟಿ? ನನಗೆ ಯಾರ ಪ್ರಶ್ನಲ್ಲಿ ಭಾವನಾ ಅನ್ನೋರು ಹೇಳ್ತಾ ಇದ್ರು, ಹಿಂದೆ ಇಂಡಿಯಾ ಶೈನಿಂಗ್ ಅಂತ ಬಿಜೆಪಿಯವರು ವಾಜಪೇಯಿ ಕಾಲದಲ್ಲಿ ಹೇಳಿದ್ರು. ಶೈನಿಂಗ್ ಹೋಗಿ ಅದು ಹೋಗಿ ಬೇರೆ ಏನೋ ಆಯ್ತು, ಆ ರೀತಿ ಆಗಕ್ಕೂ ಸಾಧ್ಯ ಇಲ್ವಾ ಅಂತ ಹೇಳಿ. ಅದು ನಿಜ ಅನ್ನಿಸ್ಬೇಕು. ನೀವೆಲ್ಲ ಅದು ನಿಜ ಅನ್ನಿಸ್ಬೇಕು. ಮತ ಅಂದದವರಿಗೆ ಧರ್ಮದಲ್ಲಿ ಒಡೆದು ಹಾಕಿ ಈ ನಾವೆಲ್ಲರೂ ಭಾರತೀಯ ಭಾವನೆಯನ್ನ ತೊಡೆದು ಹಾಕ್ತಿರುವ ಈ ಜನರಿಗೆ ನಾವು ತಕ್ಕ ಪಾಠವನ್ನ ಕಲಿಸಬೇಕು. ಲೋಕಸಭಾ ಚುನಾವಣೆಗೆ ನೀವೆಲ್ಲರೂ ಸಿದ್ಧರಾಗಬೇಕು. ಗಾಂಧಿ, ನೆಹರು, ರಾಜೀವ್ ಗಾಂಧಿ, ಇಂದಿರಾ ಗಾಂಧಿ ಮತ್ತು ಇವತ್ತಿನ ನಮ್ಮ ಸೋನಿಯಾ ಗಾಂಧಿಯವರ ತ್ಯಾಗ, ಪಕ್ಷವನ್ನ ಕಟ್ಟಿದ ಒಂದು ಅವರ ಗಟ್ಟಿತನ, ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಳ್ಬೇಕು. ರಾಜ್ಯದಲ್ಲಿ ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ಇವರ ಒಂದು
ಸೇನೆ ಏನಿದೆ, ಕಾಂಗ್ರೆಸ್ ಕೆಪಿಸಿಸಿ ಸೇನೆ ವತಿಯಿಂದ ಕಾಂಗ್ರೆಸ್ ಕಟ್ಟುವ ಕೆಲಸ ಆಗ್ತಿದೆ. ಅದಕ್ಕೆಲ್ಲರೂ ಕೈ ಜೋಡಿಸ್ಬೇಕು, ಸಾಥ್ ಕೊಡಬೇಕು, ಶಕ್ತಿ ತುಂಬಬೇಕು ಅಂತ ಹೇಳಿ ಕೇಳ್ಕೊಂಡು ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ನಮ್ಮ ರಾಮ ಯಾರು ಅಂದ್ರೆ ರಘುಪತಿ ರಾಘವ ರಾಜಾರಾಮ್ ಪತಿತ ಪಾವನ ಸೀತಾರಾಮ್. ಈಗ ಇವ್ರೇನ್ ಹೇಳ್ತಿದ್ದಾರೆ ಕೇಳಿ ನೋಡೋಣ. ಇವತ್ತಿಂದ ಇದು ರಘುಪತಿ ರಾಘವ ರಾಜಾರಾಮ್ ಪತಿತ ಪಾವನ ಸೀತಾರಾಮ್. ಇವತ್ತು ಈ ಹಿಂದುತ್ವದವ್ರು ಹೇಳ್ತಾ ಇದ್ದಾರ, ಆಗ ಗಾಂಧಿ ಭಜನೆಗೆ ಹೇಳಿಕೊಟ್ಟಂತ ರಾಮನ ಭಜನೆ. ಇದು ನೆನ್ಸ್ಕೊಂಡ್ರೆ ಇವರಿಗೆ ನಾಚಿಕೆ ಆಗ್ಬೇಕು. ದಯವಿಟ್ಟು ತಾವೆಲ್ಲ ಸಿದ್ಧರಾಗಿ ಹೋರಾಟ ಮಾಡಿ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಬಲೋ ಭಾರತ್ ಮಾತಾ ಕಿ. ಕಾಂಗ್ರೆಸ್ ಪಕ್ಷಕ್ಕೆ